Hey guys, welcome to KBP ಚಾನಲ್. ನಾನು ಆಶಿಕ್. ಇವತ್ತಿನ ಒಂದು ಫ್ರೆಶ್ ಟೆಕ್ ಅಪ್ಡೇಟ್ ಶುರು ಮಾಡೋಣ. ಬಟ್ ಅದಕ್ಕೂ ಮುಂದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಈ ವಿಡಿಯೋನ ಲೈಕ್ ಮಾಡ್ತಾ ಟೆಕ್ ಅಪ್ಡೇಟ್ಸ್ ನ ಎಂಜಾಯ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಅಪ್ಡೇಟ್ ಬಂದು Xiaomi ಅವರದು 120 ವ್ಯಾಟ್ ಫಾಸ್ಟ್ ಚಾರ್ಜರ್. 120 ವ್ಯಾಟ್ ಫಾಸ್ಟ್ ಚಾರ್ಜರ್ 100 ವ್ಯಾಟ್ ಇಂದೇ ಅವರು ಇದು ಲೀಕ್ ಆಗಿದೆ. ಆಕ್ಚುಲಿ ಹೇಗೆ ಅಂದ್ರೆ 120 ವ್ಯಾಟ್ ಫಾಸ್ಟ್ ಚಾರ್ಜರ್ ಹೇಗೆ ಇದ್ರ ವಿಷಯ ಗೊತ್ತಾಯ್ತು ಅಂದ್ರೆ 100 ವ್ಯಾಟ್ ಫಾಸ್ಟ್ ಚಾರ್ಜರ್ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಂಟ್ರೊಡಕ್ಷನ್ ಕೊಡ್ತಾ ಇರಬೇಕಾದ್ರೆ ಇದು 3C ಸರ್ಟಿಫಿಕೇಶನ್ ಬಗ್ಗೆ ಒಂದು ವಿಷಯ ಬಂತು. ಆಗ ಗೊತ್ತಾಯ್ತು ಇದು 120 ಫಾಸ್ಟ್ ಚಾರ್ಜರ್ ಮೇಲೆ ವರ್ಕ್ ಮಾಡ್ತಾ ಇದೆ ಅಂತ. ಆದಷ್ಟು ಬೇಗ ಬರುತ್ತೆ. ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು POCO M2 Pro rebranded version of Redmi Note 9 Pro. ಇದು ಲಾಂಚ್ ನಾಳೆ ಆಗ್ತಾ ಇದೆ. ನನಗೆ ಗೊತ್ತಿರೋಂಗೆ ಜಸ್ಟ್ ರೆಡ್ಮಿ ನೋಟ್ 9 Pro ಏನಿದೆ, ರೆಡ್ಮಿ ಅನ್ನೋದನ್ನ ತೆಗೆದ್ಬಿಟ್ಟು POCO ಅಂತ ಹಾಕ್ಬಿಟ್ರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು Note 20 ಸೀರೀಸ್ ಏನಿದೆ ಅದು ಸ್ವಲ್ಪ ಇನ್ನೂ ಡಿಲೇ ಆಗ್ತಿದೆ. ಆಲ್ರೆಡಿ ಇಮೇಜಸ್ ಎಲ್ಲ ಲೀಕ್ ಆಗಿದೆ. ನಾನು ಅದನ್ನ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದು ಅಲ್ಲದೆ ಈಗ ಮತ್ತೆ ಅದ್ರ ಬಗ್ಗೆ ಒಂದು ಸ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಅದು ಡಿಲೇ ಆಗಿ ಬರ್ತಾ ಇದೆ. August 5ಗೆ ಆಲ್ರೆಡಿ ಡಿಲೇ ಆಗಿದೆ. ಇನ್ನು ಮತ್ತೆ ಅದನ್ನ ದೂಕ್ತಾ ಇದ್ದಾರೆ. ಐಫೋನ್ ಅವ್ರ ಥರ ಇವರು ತುಂಬ ಲೇಜಿ ಆಗಿಬಿಟ್ಟಿದ್ದಾರೆ ಅಂತನ. ಇಲ್ಲ, ಇದೊಂದು COVID-19 ಪ್ಯಾಂಡಮಿಕ್ ಏನಿದೆ ಇದರಿಂದನೇ ಈ ಥರ ಎಲ್ಲ ಆಗ್ತಿರೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು TrueFit Pro ಅಂತ ಒಂದು ಆಡಿಯೋ ಇಯರ್ಬಡ್ಸ್. ಅದು ಅವರು ಒಂದು ಅಂದರೆ ಈಗ ಇದೆಯಲ್ಲ ಇಯರ್ಬಡ್ಸ್, ಕ್ಯೂಬಡ್ಸ್, ಒಪ್ಪೋ ಅವ್ರದ್ದು, ಆಮೇಲೆ ರೆಡ್ಮಿ ಅವ್ರದ್ದು AirDots, ಅದಕ್ಕೆ ಒಂದು ಫೈಟಿಗೋಸ್ಕರ ಇದು ಒಂದು ಕಮ್ಮಿ ಪ್ರೈಸಲ್ಲಿ ಅಂದರೆ 1999 ರುಪೀಸಿಗೆ ಇದನ್ನು ಲಾಂಚ್ ಮಾಡ್ತೀರಿ ಇಂಡಿಯಾಗೆ. TrueFit Pro ಅಂತ. ಬಂದ್ಬಿಟ್ಟು Redmibook 16 ಇದು ಜುಲೈ 8ಕ್ಕೆ ಅಂದರೆ ನಾಡಿದ್ದು ಲಾಂಚ್ ಆಗ್ತಾ ಇದೆ. ಇದ್ರ ಹೈಲೈಟೆಡ್ ಒಂದು ವಿಷಯ ಏನಪ್ಪ ಅಂದರೆ i7 ಕೋರ್ ಪ್ರೊಸೆಸರ್ ಇರುತ್ತೆ ಇಂಟೆಲ್ ಅವ್ರದ್ದು. ಪ್ರೈಸ್ ಕಮ್ಮಿನೇ ಇರುತ್ತೆ. ಯಾಕೆ ಅಂದರೆ ಇವರು ಇಂಟೆಲ್ i7 ಕೋರ್ ಪ್ರೊಸೆಸರ್ Redmibook 16ಗೆ ಆಗ್ತಿದ್ದಾರೆ ಅಂದರೆ ಕಮ್ಮಿನೇ ಇರುತ್ತೆ ಅನ್ಕೊಂತೀನಿ. ನೋಡೋಣ, i7 ಪ್ರೊಸೆಸರ್ ಅಂದಾಗ ಜಾಸ್ತಿ ಇರುತ್ತೆ, ಬಟ್ ರೆಡ್ಮಿ ಅವರಾಗಿರೋದನ್ನ ಕಮ್ಮಿ ಕೊಡ್ಬೋದೇನೋ. ಬಂದ್ಬಿಟ್ಟು ಎರಿಕ್ಸನ್ ಮೊಬಿಲಿಟಿ ಪ್ರಕಾರ ಅಂದರೆ 2025 ಒಳಗಡೆ ಈ ಇಡೀ 5G ಅಂದರೆ 18 ಮಿಲಿಯನ್ ಪೀಪಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಇಂಡಿಯಾ ಫುಲ್ಲು 5Gಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುತ್ತೆ 2025 ಒಳಗಡೆ. ಅದು ಅಲ್ಲದೆ ಲಾಕ್ಡೌನ್ ಟೈಮಲ್ಲಿ 4Gನ ಅನ್ಬಿಲೀವಬಲ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ಅವರು ರಿಪೋರ್ಟ್ ಹೇಳಿದೆ. ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು BSNL ಯೂಸರ್ಸ್ಗೆ ಒಂದು ಹ್ಯಾಪಿ ನ್ಯೂಸ್ ಇದೆ. ಏನಂತಂದರೆ 5 GB ಡೇಟಾ ಪರ್ ಡೇ ಎಷ್ಟು 599 ರುಪೀಸ್ಗೆ 3 ಮಂತ್ಸ್, ಅದು 5 GB ಡೇಟಾ ಬಂದ್ಬಿಟ್ಟು MIUI 12 ರೋಲ್ ಔಟ್ ಆಗಿದೆ ಅಪ್ಡೇಟ್. ಯಾವುದಕ್ಕೆ ಅಂದರೆ K20 Proಗೆ. ಅಂದರೆ ಈಗ ಮಿಡ್ ರೇಂಜ್ ಫೋನ್ಸಲ್ಲಿ ಅಂದರೆ ಲೇಟೆಸ್ಟ್ ಆಗಿ ಈ ವರ್ಷ ಬಂದಿರೋಂಥ ಫೋನ್ಸಲ್ಲೆಲ್ಲ MIUI 12 ಇದೆ. ಅಂದರೆ Mi 10 5G ಇನ್ನೂ ತುಂಬ ಇದೆ. ಬಟ್ K20 Pro ಹಳೆ ವರ್ಷನ್, ಹಳೆ ಒಂದು ಫೋನ್ ಆಗಿದೆ. ಅದರಲ್ಲಿ ಈಗ ನಾವು MIUI 12 ನೋಡ್ಬೋದು. ಅಂದರೆ ಗೂಗಲ್ ಕ್ರೋಮ್ ಅವರಂತೂ ಡೇ ಬೈ ಡೇ ಅವರು ಒಂದು ಹೊಸ ಅಂದರೆ ಅಪ್ಡೇಟ್ನ ಕೊಡ್ತಾ ಹೋಗ್ತಿದೆ. ಅಂದ್ರೆ ಪ್ರೋಗ್ರೆಸ್ ಕಾಣಿಸ್ತಾ ಇದೆ ಅದರಲ್ಲಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಏನಂತ ಹೇಳಿದ್ದೆ ಅಂದರೆ ಸ್ಟೋರೇಜ್ನ ಕಮ್ಮಿ ಯೂಸ್ ಮಾಡಿಕೊಂಡು ಫಾಸ್ಟರ್ ಆಗಿ ಬ್ರೌಸ್ ಮಾಡ್ಕೊಳ್ಳೋಂಥ ಒಂದು ಫೀಚರ್ನ ತರ್ತಾರೆ ನೆಕ್ಸ್ಟ್ ಅಪ್ಡೇಟಲ್ಲಿ ಅಂತ ಹೇಳಿದ್ದೆ. ಈಗ ಅವರು ವರ್ಕ್ ಮಾಡ್ತಿದ್ದಾರೆ ಏನಪ್ಪ ಅಂದರೆ ಬ್ಯಾಟ್ರಿನ ಸೇವ್ ಮಾಡ್ಕೊಂಡು, ಬ್ಯಾಟ್ರಿ ಸ್ವಲ್ಪ ಯೂಸ್ ಮಾಡಿಕೊಂಡು ಫಾಸ್ಟರ್ ಆಗಿ ಬ್ರೌಸ್ ಮಾಡ್ಕೊಂಡು ಅಂದರೆ ಎಂಜಾಯ್ ಮಾಡೋವಂಥ ಒಂದು ಫೀಚರ್ ಅಂತ ಹೇಳ್ಬೋದು. ಬ್ಯಾಟ್ರಿ ಕಮ್ಮಿ ಯೂಸ್ ಆದರೆ ಅದಕ್ಕಿಂತ ಒಳ್ಳೆ ವಿಷಯ ಇನ್ನೇನಿದೆ. ಬ್ರೌಸಿಂಗ್ ಫಾಸ್ಟ್ ಆಗುತ್ತೆ. ಓಕೆ, ನಾನು ಹೇಳ್ತಿದ್ದೀನಿ ಮೀ ಬ್ರೌಸರ್ ಯೂಸ್ ಮಾಡಬೇಡಿ, ಯಾರು ಸೆಕ್ಯೂರ್ ಇಲ್ಲ. ಸೊ ಕ್ರೋಮ್ ಬೆಸ್ಟ್ ಆಫ್ ಬೆಸ್ಟ್ ಅಂತ. ಲಾಸ್ಟ್ ಒಂದು ವಿಷಯ ಹೇಳಕೊಟ್ಟಿದ್ದೀನಿ ನಾನು. ಏನಪ್ಪ ಅಂದರೆ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇದೆ. ಮೋಟೋ ಫ್ಯೂಷನ್ ಪ್ಲಸ್ ತಗೊಳ್ಳೋದಾ, ಇಲ್ಲ POCO M2 ಬರ್ತಾ ಇದೆ, POCO M2 Pro ಬರ್ತಾ ಇದೆ, ಅದನ್ನು ತಗೊಳ್ಳೋದಾ, ಇಲ್ಲ Redmi Note 9 Pro ತಗೊಳ್ಳೋದಾ, ಇಲ್ಲ Realme 6 Pro ತಗೊಳ್ಳೋದಾ ಅಂತ. ನಾನು ಎಲ್ಲ ಫೋನಿಂದ ಒಂದೊಂದು ಡಿಫೆಕ್ಟ್ ಹೇಳ್ತಾ ಹೋಗ್ತೀನಿ. ಆಗ ನಿಮಗೆ ಈಸಿ ಆಗುತ್ತೆ. ಅಂದರೆ ಇದು ನನಗೆ ಈ ಡಿಫೆಕ್ಟ್ ಇದೆ, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ಅಂದರೆ ಫೋನ್ ಚೆನ್ನಾಗಿಲ್ಲ ಅಂತಲ್ಲ, ಒಂದೊಂದು ಡಿಫೆಕ್ಟ್ ಹೇಳೋದ್ರಿಂದ ಎಲ್ಲದ್ರದ್ದು ಹೇಳ್ತೀನಿ. ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ್ದು ತೊಗೋಬೇಕು ತೊಗೋಬಾರ್ದು ಅಂತ. ಸೊ ಈಗ ಮೊಟ್ರೋಲಾ ಫ್ಯೂಷನ್ ಪ್ಲಸ್ಸಿಂದು ಒಂದು ಡಿಫೆಕ್ಟ್ ಅಂದರೆ ಒಂದು ಬ್ಯಾಡ್ ಕ್ವಾಲಿಟಿ ಏನಂತಂದರೆ ಅದರದ್ದು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ. ಅಂದರೆ ಬ್ಯಾಕ್ ಪ್ಯಾನಲ್ಲೆಲ್ಲ ಪ್ಲಾಸ್ಟಿಕಲ್ ಆಗಿರೋದು, ಒಂದು ಪ್ರೀಮಿಯಂ ಫೀಲ್ ಸಿಗಲ್ಲ. ಅದು ಡಿಸ್ಪ್ಲೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅದಂತೂ ನಿಜನೇ. ಅಂದರೆ ಆ ಪ್ರೈಸ್ ರೇಂಜಿಗೆ ತುಂಬ ಒಳ್ಳೆ ಕ್ವಾಲಿಟಿ. TFT ಡಿಸ್ಪ್ಲೇ, ಅದರಲ್ಲಿ ಹೈಯರ್ ರೇಂಜಿನ ಡಿಸ್ಪ್ಲೇ ಅದು. TFT IPS ಡಿಸ್ಪ್ಲೇ ಅದು. ಬಟ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ. ಅದು ಅಲ್ಲದೆ ಮೋಟರೈಸ್ಡ್ ಕ್ಯಾಮ್ರಾ ಏನಿದೆ ಅದು ಸೆಕ್ಯೂರ್ ಅಂತ ಹೇಳೋಕ್ಕಾಗಲ್ಲ. ನಾನು ಅದೊಂದನ್ನು ಹೇಳ್ತೀನಿ. ಸೊ ಈಗ Realme 6 Pro ಬಂದರೆ ಬೆಸಲ್ಸ್ ತುಂಬ ಅಂದರೆ ಬ್ಲ್ಯಾಕ್ ಆಗಿ ಬೆಸಲ್ಸ್ ತುಂಬ ಕಾಣಿಸ್ತಾ ಇದೆ. ಅದೊಂದು ಡಿಫೆಕ್ಟ್ ಅಂತಲೇ ಹೇಳ್ಬೋದು. X2 ವಿಷಯಕ್ಕೆ ಬಂದರೆ POCO X2 ಬ್ಯಾಟ್ರಿ ಡ್ರೈನ್ ಫಾಸ್ಟ್ ಆಗುತ್ತೆ, ಅದೊಂದು ಡಿಫೆಕ್ಟ್. ಅದು ಅಲ್ಲದೆ 120 Hz ಡಿಸ್ಪ್ಲೇ ಇಡೋದ್ರಿಂದ
ಫಾಸ್ಟಾಗಿ ಆಗುತ್ತೆ. ಅದೊಂದು ಡಿಫೆಕ್ಟ್ ಅನ್ನೋದಕ್ಕಿಂತ LCD ಡಿಸ್ಪ್ಲೇ ಆಗಿರೋದನ್ನ 120 ಹರ್ಟ್ಸ್ ಯೂಸ್ ಆಗಲ್ಲ ಅಂತ ಅನ್ಕೊತೀನಿ, ಅದೊಂದು ಡಿಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ಈಗ POCO M2 Proಗೆ ಬರೋದಾದರೆ POCO M2 Proನು ಒಂದೇ, Redmi Note 9 Proನು ಒಂದೇ. ಬಟ್ ಡಿಫೆಕ್ಟ್ ಹುಡ್ಕೋದು ತುಂಬ ಕಷ್ಟ ಅನ್ನಿಸ್ತು. ಯಾಕೆಂದರೆ ನಾನು ಅಂದ್ಕೊಂಡಿರೋಂಥ ಎಲ್ಲ ಫೀಚರ್ಸ್ ಅದರಲ್ಲಿದೆ, ಪ್ರತಿಯೊಂದು ಇದೆ. ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ, ಗೊರಿಲ್ಲಾ ಗ್ಲಾಸ್ 5ನೇ ಬ್ಯಾಕ್ ಫ್ರಂಟ್ ಬಿಲ್ಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಕ್ಯಾಮ್ರಾನೂ ಚೆನ್ನಾಗಿದೆ. Pro Maxಿನ ಬಗ್ಗೆ ಹೇಳೋದಾದ್ರೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಏನು ಡಿಫೆಕ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಅಂತೂ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಗೊತ್ತಾಗಲಿ ಅಂತ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.